Dear students and my dear friends, welcome to this video class. I am Shambulingappa Kaikad, Assistant Professor, Department of History, GFGC, Nesargi Taluk, Bailhongal District, Belagavi. In this video class, I am going to explain about K. Sheshadri Iyer, his life and his reforms. Yes, the learning objectives of this topic are introduction, then you will know about early life of K. Sheshadri Iyer, then the reforms which were introduced by K. Sheshadri Iyer in Mysore province, and finally conclusion. Yes, in the introduction part, the Wadiyar dynasty ruled southern part of Karnataka or Mysore region from 1399 to 1947 CE. ಅಂದರೆ ಒಡೆಯರ್ ಸಂತತಿ ಮೈಸೂರು ಪ್ರದೇಶವನ್ನು ಅಥವಾ ದಕ್ಷಿಣ ಕರ್ನಾಟಕವನ್ನು 1399 ಸಾಮಾನ್ಯ ಶಕದಿಂದ 1947 ಸಾಮಾನ್ಯ ಶಕದವರೆಗೆ ಆಳ್ತು. ಸೊ ಈ ನಡುವೆ 1830ರಿಂದ 1881ರವರೆಗೆ ಬ್ರಿಟಿಷ್ ಕಮಿಷನರ್ ಅವರಿಂದ ಈ ಮೈಸೂರು ಪ್ರದೇಶ ಆಳ್ವಿಕೆ ಮಾಡಲ್ಪಡ್ತು. ಮೈಸೂರು ಸ್ಟೇಟ್ ಒನ್ ಆಫ್ ದಿ ಮಾಡೆಲ್ ಸ್ಟೇಟ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕೊಲೋನಿಯಲ್, ಅಂದರೆ ನಮ್ಮ ಭಾರತ ದೇಶ ಬ್ರಿಟಿಷರಿಂದ ಆಳ್ವಿಕೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಒಂದು ದೇಶದಲ್ಲಿಯೇ ಮಾದರಿಯ ರಾಜ್ಯವಾಗಿ ನಿರ್ಮಾಣವಾಗಿತ್ತು. ಸೊ ಈ ರೀತಿ ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವಾಗಿ ನಿರ್ಮಾಣ ಮಾಡುವಲ್ಲಿ ಮೈಸೂರಿನಲ್ಲಿ ಆಳ್ವಿಕೆ ಮಾಡಿದಂತಹ ದಿವಾನರುಗಳ ಒಂದು ಕೊಡುಗೆ ಸಾಕಷ್ಟಿದೆ. ಸೊ ಮೆನಿ ದಿವಾನ್ಸ್ ಗಿವ್ ದೇರ್ ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಮೈಸೂರು ಸ್ಟೇಟ್ ಅಂತಲೇ ಹೇಳ್ಬೋದು. ಮೈಸೂರು ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಜನ ದಿವಾನರುಗಳು ತಮ್ಮ ಒಂದು ಅಮೂಲ್ಯವಾದ ಕಾಣಿಕೆಯನ್ನು ನೀಡಿದ್ದಾರೆ. ಸೊ ಇನ್ ದೋಸ್ ದಿವಾನ್ಸ್ ಕೆ. ಶೇಷಾದ್ರಿ ಅಯ್ಯರ್ ವಾಸ್ ಇಂಪಾರ್ಟೆಂಟ್ ಒನ್. ಆಫ್ಟರ್ ದಿ ಡೆತ್ ಆಫ್ ಸಿ. ರಂಗಾಚಾರ್ಲು in the year 1883, ಅಯ್ಯರ್ ಟುಕ್ ಚಾರ್ಜ್ ಆಫ್ ದಿವಾನ್ ಪೋಸ್ಟ್. ಸೊ ಆ ದಿವಾನರುಗಳೆಲ್ಲರಲ್ಲೂ ಕೆ. ಶೇಷಾದ್ರಿ ಅವರವರು ಬಲು ಮುಖ್ಯವಾದವರು ಅಂತ ಹೇಳ್ಬೋದು. ಸೊ ಈ ಕೆ. ಶೇಷಾದ್ರಿ ಅಯ್ಯರ್ ಅವರು ದಿವಾನರಾದಂತಹ ಸಿ. ರಂಗಾಚಾರ್ಲು ಅವರ ಮರಣದ ನಂತರ 1883ರಲ್ಲಿ ದಿವಾನ ಹುದ್ದೆಯ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಶೇಷಾದ್ರಿ ಅಯ್ಯರ್ ಅವರು. ಸೊ ಹಿ ವಾಸ್ capable, he was an experienced administrator and he was an activist. ಕೆ. ಶೇಷಾದ್ರಿ ಅಯ್ಯರ್ ಅವರು ಒಬ್ಬ ಸಮರ್ಥ ಅನುಭವಿ ಆಡಳಿತಗಾರರಾಗಿದ್ದರು ಮತ್ತು ಕ್ರಿಯಾಶೀಲರಾಗಿದ್ದರು ಕೆ. ಶೇಷಾದ್ರಿ ಅಯ್ಯರ್ ಅವರು. Yes. Next, we will discuss about his early life. K. Sheshadri Iyer was born in the year 1845 at Kumarapuram near Palghat in Madras Presidency. His parents were Ananta Narayanan and Venkata Lakshmamma. He completed his education in Calicut and Chennai. ಕೆ. ಶೇಷಾದ್ರಿ ಅಯ್ಯರ್ ಅವರು 1845ರಲ್ಲಿ ಪಾಲ್ಘಾಟ್ ಹತ್ತಿರವಿರುವಂತಹ ಕುಮಾರಪುರಂನಲ್ಲಿ ಜನಿಸಿದರು. ಸೊ ಈ ಪಾಲ್ಘಾಟ್ ಬ್ರಿಟಿಷರ ಒಂದು ಆಳ್ವಿಕೆಯ ಕಾಲಕ್ಕೆ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ಸೊ ಎಟ್ ಪ್ರೆಸೆಂಟ್ ಪಾಲ್ಘಾಟ್ ಕೇರಳ ರಾಜ್ಯದಲ್ಲಿ ಬರುತ್ತೆ. ಸೊ ಅವರ ತಂದೆ ತಾಯಿಗಳು ಅನಂತನಾರಾಯಣನ್ ಮತ್ತು ವೆಂಕಟಲಕ್ಷ್ಮಮ್ಮ ಆಗಿದ್ದರು. ಸೊ ಹಿ ಕಂಪ್ಲೀಟೆಡ್ ಈಸ್ ಪ್ರೈಮರಿ ಎಜುಕೇಷನ್ ಇನ್ ಕ್ಯಾಲಿಕಟ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಆ್ಯಂಡ್ ಇನ್ ಹಿ ಕಂಪ್ಲೀಟೆಡ್ ಈಸ್ ಗ್ರ್ಯಾಜುಯೇಷನ್ಸ್ ಎಜುಕೇಷನ್ ಫ್ರಮ್ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ತಮ್ಮ ಒಂದು ಪದವಿ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಆ ಮದ್ರಾಸ್ ಈಗ ಚೆನ್ನೈ ಅಂತ ಕರೆಯಲ್ಪಡ್ತಾ ಇದೆ. So he started job as a language translator in Kalikote collector office. So after the completion of his graduation, ಅವರ ಒಂದು ಪದವಿ ಶಿಕ್ಷಣವನ್ನು ಪೂರೈಸಿದ ಮೇಲೆ ಕೆ. ಶೇಷಾದ್ರಿ ಅಯ್ಯರ್ ಅವರು ಕೇರಳದ ಕಲ್ಲಿಕೋಟೆ ಕಲೆಕ್ಟರ್ ಆಫೀಸಲ್ಲಿ ಭಾಷಾಂತರಕಾರರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಭಾಷಾಂತರಕಾರರಾಗಿ ಕೆಲಸವನ್ನು ಪ್ರಾರಂಭಿಸ್ತಾರೆ.
So in the meantime, Rangacharlu met Iyer. He was influenced by Iyer and welcomed him to Mysore province in the year 1868. ಇದೇ ಒಂದು ಸಂದರ್ಭದಲ್ಲಿ ಸಿ ರಂಗಾಚಾರ್ಲು ಅವರವರು ಇವರನ್ನು ಭೇಟಿ ಮಾಡುವಂತಹ ಪ್ರಸಂಗ ಬರುತ್ತೆ. ಶೇಷಾದ್ರಿ ಅಯ್ಯರ್ ಅವರನ್ನು ಭೇಟಿ ಮಾಡುವಂತಹ ಒಂದು ಪ್ರಸಂಗ ಬರುತ್ತೆ. ಸೊ ರಂಗಾಚಾರ್ಲೂರವರು ಅಯ್ಯರಿಂದ ಪ್ರಭಾವಿತರಾಗ್ತಾರೆ. ಅಷ್ಟೇ ಅಲ್ಲದೆ ರಂಗಾಚಾರ್ಲೂರವರು ಅಯ್ಯರ್ ಅವರನ್ನು 1868ರಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಅವರನ್ನು ಸ್ವಾಗತಿಸ್ತಾರೆ. ಸೊ ಆನ್ ದಿ ರಿಕ್ವೆಸ್ಟ್ ಆಫ್ ರಂಗಾಚಾರ್ಲು, Iyer continued his service as a Shirastedar in Mysore Judicial Department. In the year 1879, he became district collector of Tumkur district as well as district judge also. ಆನ್ ದಿ ರಿಕ್ವೆಸ್ಟ್ ಆಫ್ ರಂಗಾಚಾರ್ಲು, ಅಂದರೆ ರಂಗಾಚಾರ್ಲುರವರ ಒಂದು ವಿನಂತಿಯ ಮೇರೆಗೆ ಶೇಷಾದ್ರಿ ಅಯ್ಯರ್ ಅವರವರು ನೆಕ್ಸ್ಟ್ ತಮ್ಮ ಒಂದು ಸರ್ವಿಸನ್ನು ಶಿರಸ್ತೇದಾರರಾಗಿ ಮೈಸೂರಿನ ನ್ಯಾಯಾಂಗ ಇಲಾಖೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅಷ್ಟೇ ಅಲ್ಲದೆ 1879ರಲ್ಲಿ ಸೊ ಅವರು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ, ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶರಾಗಿ ತಮ್ಮ ಒಂದು ಸರ್ವಿಸನ್ನು ಮಾಡ್ತಾ ಇರ್ತಾರೆ. When Rangacharlu became Diwan of Mysore, then Iyer continued his service in Mysore city. ಯಾವಾಗ ಸಿ ರಂಗಾಚಾರ್ಲುರವರು ಮೈಸೂರಿನ ದಿವಾನರಾಗಿ ನೇಮಕಗೊಳ್ತಾರೋ, ಸೊ ಅವರ ಒಂದು ವಿನಂತಿಯ ಮೇರೆಗೆ ಮುಂದೆ ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿಗೆ ಬಂದು ಮೈಸೂರಿನಲ್ಲೇ ತಮ್ಮ ಮುಂದಿನ ಒಂದು ಸೇವೆಯನ್ನು ಮುಂದುವರಿಸ್ತಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಇನ್ ದಿ ಇಯರ್ 1883, ಆಫ್ಟರ್ ದಿ ಡೆತ್ ಆಫ್ ರಂಗಾಚಾರ್ಲು, 1883ರಲ್ಲಿ ಸಿ ರಂಗಾಚಾರ್ಲುರವರು ನಿಧನರಾದ ಪ್ರಯುಕ್ತ ದೆನ್ ದಿ ಒಡೆಯರ್ ಆಫ್ ಮೈಸೂರು ಕಿಂಗ್ಡಮ್ ನೇಮ್ಡ್ 10th ಚಾಮರಾಜ ಒಡೆಯರ್ ಅಪಾಯಿಂಟೆಡ್ ಶೇಷಾದ್ರಿ ಅಯ್ಯರ್ ಟು ದಿವಾನ್ ಪೋಸ್ಟ್ ಆ್ಯಂಡ್ ಹಿ ಸರ್ವ್ಡ್ ಅಪ್ ಟು ಇನ್ ದಿ ಇಯರ್ 1901. ಅಂದರೆ 1883ರಲ್ಲಿ ಸಿ ರಂಗಾಚಾರ್ಲರವರು ನಿಧನರಾದ ಪ್ರಯುಕ್ತ, ಸೊ ಅವರ ನಿಧನ ನಂತರ ಒಡೆಯರಾಗಿದ್ದಂತಹ 10ನೇ ಚಾಮರಾಜ ಒಡೆಯರು ಕೆ ಶೇಷಾದ್ರಿ ಅಯ್ಯರ್ ಅವರನ್ನು ಈ ಒಂದು ದಿವಾನ ಹುದ್ದೆಗೆ ನೇಮಕ ಮಾಡ್ತಾರೆ. ಅದೇ ರೀತಿ ಕೆ ಶೇಷಾದ್ರಿ ಅಯ್ಯರ್ ಅವರು 1901ರವರೆಗೆ ಮೈಸೂರಿನ ದಿವಾನರಾಗಿ ತಮ್ಮ ಒಂದು ಅಮೂಲ್ಯ ಸೇವೆಯನ್ನು ಮೈಸೂರು ಪ್ರಾಂತ್ಯಕ್ಕೆ ಸಲ್ಲಿಸ್ತಾರೆ. ವಿದ್ಯಾರ್ಥಿಗಳೇ, yes, I will move to for the explain of his reforms, what reforms he introduced for the welfare of Mysore province, we will see here. First of all, his administrative reforms, ಅವರ ಒಂದು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳೇ. He implemented election system to ಪ್ರಜಾಪ್ರತಿನಿಧಿ ಸಭಾ. Voting power was given to education and property holders. ತಾಲೂಕಾ ಬೋರ್ಡ್ was established. ಈ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭಾವನ್ನು ಈ ಹಿಂದೆ ಸಿ ರಂಗಾಚಾರ್ಲುರವರು ಪ್ರಾರಂಭಿಸಿದರು. ಸೊ ಆ ಪ್ರಜಾಪ್ರತಿನಿಧಿ ಸಭೆಗೆ ಕೇವಲ ನಾಮಿನೇಟೆಡ್ ಮೆಂಬರ್ಸ್ ಮಾತ್ರ ಆಯ್ಕೆ ಆಗ್ತಾಯಿದ್ರು, ಅಂದರೆ ಸದಸ್ಯರುಗಳನ್ನು ನಾಮಕರಣ ಮಾಡಲಾಗ್ತಾಯಿತ್ತು. ಆದರೆ ಕೆ ಶೇಷಾದ್ರಿಯವರು ಅಧಿಕಾರಕ್ಕೆ ಬಂದ ಮೇಲೆ ಆ ಪ್ರಜಾಪ್ರತಿನಿಧಿ ಸಭೆಗೆ ಸದಸ್ಯರನ್ನು ಚುನಾವಣೆಯ ಮೂಲಕ ಆರಿಸಿ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿ ಮತದಾನ ಮಾಡುವಂತಹ ಒಂದು ಹಕ್ಕನ್ನು ಶಿಕ್ಷಣವಂತರಿಗೆ, ಅದೇ ರೀತಿ ಆಸ್ತಿಯನ್ನು ಹೊಂದಿರುವಂಥವರಿಗೆ ಮತದಾನ ಮಾಡುವಂಥ ಹಕ್ಕನ್ನು ಕೊಡಿಸ್ತಾರೆ. ಆ್ಯಂಡ್ ದೆನ್ ತಾಲೂಕಾ ಬೋರ್ಡ್ಗಳು ಸಹಿತ ಇವರ ಒಂದು ಅವಧಿಯಲ್ಲಿ ಸ್ಥಾಪನೆ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಇನ್ ದಿ ಇಯರ್ 1889 ಬ್ರಿಟಿಷ್ ಮಾಡೆಲ್ ಪೋಸ್ಟಲ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್. ಅದೇ ರೀತಿ 1889ರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಪ್ರಾಂತದಲ್ಲಿ ಬ್ರಿಟಿಷ್ ಮಾದರಿಯ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಸೊ ದಿಸ್ ರಿಫಾರ್ಮ್ ಬ್ರಾಟ್ 50,000 rupees ಪ್ರಾಫಿಟ್ ಟು ಮೈಸೂರು ಪ್ರಾವಿನ್ಸಿ. ಸೊ ಈ ಒಂದು ಅಂಚೆಯ ವ್ಯವಸ್ಥೆ ಮೈಸೂರು ಪ್ರಾಂತ್ಯಕ್ಕೆ ಸುಮಾರು 50,000 ಆದಾಯವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಇನ್ ದಿ ಇಯರ್ 1890 he established archaeological department and B.L. Rice was appointed as chief of that department. 1890ರಲ್ಲಿ ನಮ್ಮ ಇತಿಹಾಸ ವಿಭಾಗಕ್ಕೆ ಒಂದು ಒಳ್ಳೆಯ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. 1890ರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟನ್ನು, ಪುರಾತತ್ವ ಇಲಾಖೆಯನ್ನು ಪ್ರಾರಂಭ ಮಾಡಿ ಆ ಪುರಾತತ್ವ ಇಲಾಖೆಯ ಚೀಫ್ ಆಗಿ B.L. ರೈಸ್, ಬೆಂಜಿಮನ್ ಲೆವಿಸ್ ರೈಸರ್ ಅವರನ್ನು ಅಪಾಯಿಂಟ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಸೊ ಬೆಂಜಿಮನ್ ಲೆವಿಸ್ ರೈಸರ್ ಅವರ ಹೆಸರನ್ನ ವಿದ್ಯಾರ್ಥಿಗಳು ನೀವಾಗಲೇ
ಈಗಾಗಲೇ ಕೇಳಿರ್ಬೋದು. ಅವರು ಮೈಸೂರು ಪ್ರಾಂತದಲ್ಲಿ ಶಾಸನಗಳನ್ನು ಸಂಗ್ರಹಿಸುವಲ್ಲಿ, ಶಾಸನಗಳನ್ನು ಅರ್ಥೈಸುವಲ್ಲಿ ಒಂದು ಅತೀವವಾದ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫಾದರ್ ಆಫ್ ಕನ್ನಡ ಎಪಿಗ್ರಫಿ ಅಂತಲೂ ಅವರನ್ನು ಕರೀತಾರೆ. ಕರ್ನಾಟಕ ಶಾಸನಗಳ ಒಂದು ಪಿತಾಮಹ ಅಂತಲೂ ಸಹಿತ BL ರೈಸರ್ ಅವರನ್ನು ಕರೆಯಲ್ಪಡ್ತಾರೆ. ಯಾಕಂದರೆ ಶಾಸನಗಳನ್ನು ಸಂಗ್ರಹಿಸುವಲ್ಲಿ, ಅರ್ಥೈಸುವಲ್ಲಿ ಸಾಕಷ್ಟು ಕೊಡುಗೆಯನ್ನು BL ರೈಸ್ ನೀಡಿದ್ದಾರೆ. ಸೊ BL ರೈಸರ ಒಂದು ಕೊಡುಗೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟನ್ನು ಸ್ಥಾಪನೆ ಮಾಡಿದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಲ್ಲಬೇಕು ಅಂತಲೇ ಹೇಳಬೇಕು. So in the year 1891, Mysore Civil Service exam introduced for talented young people. ಅಷ್ಟೇ ಅಲ್ಲದೆ ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಪ್ರಾಂತದ ಪ್ರತಿಭಾವಂತ ಯುವಕರಿಗಾಗಿ ಮೈಸೂರಿನಲ್ಲಿ ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ನಡೆಸುವಂತಹ ಒಂದು ಸಿಸ್ಟಮನ್ನು ಸಹಿತ ಜಾರಿಗೊಳಿಸ್ತಾರೆ. ಸೊ ಈ ಕ್ರೆಡಿಟು ಸಹಿತ ದಿವಾನರಾದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಲ್ಲಬೇಕಾಗುತ್ತೆ. ಸೊ ಇನ್ ದಿ ಇಯರ್ 1894 ಶೇಷಾದ್ರಿ ಅಯ್ಯರ್ ಎಸ್ಟಾಬ್ಲಿಷ್ಡ್ ಸಬ್ ಸರ್ಫೇಸ್ ಡಿಪಾರ್ಟ್ಮೆಂಟ್, ಭೂಗರ್ಭ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ಅವೈಲೇಬಲ್ ಇರುವಂತಹ ಖನಿಜ ಸಂಪನ್ಮೂಲಗಳ ಒಂದು ಸಮೀಕ್ಷೆಗೋಸ್ಕರ ಭೂಗರ್ಭ ಶಾಸ್ತ್ರ ಇಲಾಖೆಯನ್ನು ಸಹಿತ ಕೆ ಶೇಷಾದ್ರಿ ಅಯ್ಯರ್ ಅವರು ಸ್ಥಾಪನೆ ಮಾಡ್ತಾರೆ. ಇನ್ ದಿ ಇಯರ್ 1898 ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಾಸ್ ಎಸ್ಟಾಬ್ಲಿಷ್ಡ್ ಫಾರ್ ದಿ ವೆಲ್ಫೇರ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ವಲಯದ ಒಂದು ಸುಧಾರಣೆಗಾಗಿ, ಅಭಿವೃದ್ಧಿಗೋಸ್ಕರ 1898ರಲ್ಲಿ ಕೃಷಿ ಇಲಾಖೆಯನ್ನು ಸಹಿತ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಪ್ರಾಂತದಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಈ ಇಂಟ್ರೊಡ್ಯೂಸ್ಡ್ ಲೈಫ್ ಇನ್ಶೂರೆನ್ಸ್ ಸಿಸ್ಟಮ್ ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಆಲ್ಸೋ. ಅಷ್ಟೇ ಅಲ್ಲದೆ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಉದ್ಯೋಗದಾತರಿಗೆ ಜೀವ ವಿಮೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಜೀವ ವಿಮೆಯನ್ನು ಮಾಡಿಸ್ಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಶೇಷಾದ್ರಿ ಅಯ್ಯರ್ ಅವರು. ಸೊ ಹಿ ಬಿಲ್ಟ್ ಹೇಸರಘಟ್ಟ ರಿಸರ್ವಿಯರ್ ಫಾರ್ ದಿ ಪರ್ಪೋಸ್ ಆಫ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಟು ಬ್ಯಾಂಗ್ಳೂರ್ ಸಿಟಿ. ಅಷ್ಟೇ ಅಲ್ಲದೆ ಪ್ರಧಾನವಾದಂತಹ ನಗರ ಮೈಸೂರು ಪ್ರಾಂತದಲ್ಲಿ ಬೆಂಗಳೂರು ನಗರ. ಆ ಬೆಂಗಳೂರು ನಗರದ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸೋದಕ್ಕೋಸ್ಕರ ಬೆಂಗಳೂರು ಬಳಿಯಲ್ಲಿ ಹೇಸರಘಟ್ಟ ಜಲಾಶಯವನ್ನು ಒಂದು ನಿರ್ಮಾಣ ಮಾಡ್ತಾರೆ ಕೆ ಶೇಷಾದ್ರಿ ಅಯ್ಯರ್. ಸೊ ಈ ಹೇಸರಘಟ್ಟ ಜಲಾಶಯನೂ ಸಹಿತ ಶೇಷಾದ್ರಿ ಅಯ್ಯರ್ ಅವರ ಕಾಲಕ್ಕೆ ನಿರ್ಮಾಣವಾದಂತಹ ಒಂದು ಜಲಾಶಯ. ಸೊ ದೀಸ್ ಆರ್ ದ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಹಿಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ವಿದ್ಯಾರ್ಥಿಗಳೇ, yes, next in his reforms we will discuss about his ಟ್ರಾನ್ಸ್ಪೋರ್ಟ್ ರಿಫಾರ್ಮ್ಸ್. ಸಾರಿಗೆ ಸುಧಾರಣೆಗಳು ಯಾವಾಗಿದ್ದವು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಸೊ ಟು ಅವಾಯ್ಡ್ ಡ್ರಾಟ್ ಸಿಚುಯೇಷನ್ಸ್ ಫಾರ್ ದಿ ಕನ್ವೀನಿಯನ್ಸ್ ಆಫ್ ಪ್ಯಾಸೆಂಜರ್ಸ್ ಆ್ಯಂಡ್ ಟ್ರೇಡರ್ಸ್ ಹಿ ಬ್ರಾಟ್ ರಿಫಾರ್ಮ್ಸ್ ಇನ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಈ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೋಸ್ಕರ ಅಥವಾ ಬರಗಾಲ ಪರಿಸ್ಥಿತಿಯನ್ನು ತಪ್ಪಿಸುವುದಕ್ಕೋಸ್ಕರ, ಅಷ್ಟೇ ಅಲ್ಲದೆ ಪ್ರಯಾಣಿಕರ ಅನುಕೂಲತೆಗೋಸ್ಕರ ಮತ್ತು ವ್ಯಾಪಾರಿಗಳ ಅನುಕೂಲತೆಗೋಸ್ಕರ ಈ ಸಾರಿಗೆ ಸುಧಾರಣೆಗಳನ್ನು ಕೆ ಶೇಷಾದ್ರಿ ಅಯ್ಯರವರು ಮೈಸೂರು ಪ್ರಾಂತದಲ್ಲಿ ಕೈಗೊಳ್ತಾರೆ. ಹಾಗಾದರೆ ಆ ಸಾರಿಗೆ ಸುಧಾರಣೆಯನ್ನು ಕೈಗೊಂಡು ಕೇವಲ ಕೃಷಿಗಷ್ಟೇ ಅವರು ಇಂಪಾರ್ಟೆನ್ಸ್ ಕೊಡಲಿಲ್ಲ, ವ್ಯಾಪಾರಸ್ಥರಿಗೂ ಸಹಿತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಾರಿಗೆ ಸುಧಾರಣೆಗಳನ್ನು ಕೈಗೊಳ್ತಾರೆ. ಸೊ ಒಟ್ಟಿಗೆ ಕೃಷಿಗೂ ಅನುಕೂಲತೆ ಆಗಲಿ, ಪ್ರಯಾಣಿಕರಿಗೂ ಅನುಕೂಲತೆ ಆಗಲಿ ಮತ್ತು ವ್ಯಾಪಾರಸ್ಥರಿಗೂ ಅನುಕೂಲತೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಾರಿಗೆ ಸುಧಾರಣೆಯನ್ನು ಮೈಸೂರು ಪ್ರಾಂತದಲ್ಲಿ ಕೈಗೊಂಡ್ರು. ಹಾಗಾದರೆ ಸಾರಿಗೆ ಸುಧಾರಣೆಯ ದಿನ ಯಾವ ಯಾವ ಕಾರ್ಯಕ್ರಮಗಳನ್ನು ಇವರು ಹಾಕ್ಕೊಂಡಿದ್ರು? ಸೊ ಹಿ ಕನ್ಸ್ಟ್ರಕ್ಟೆಡ್ ರೋಡ್ಸ್, ಬ್ರಿಡ್ಜಸ್, ರೈಲ್ವೆ ಟ್ರ್ಯಾಕ್ಸ್. ಆ ಸಾರಿಗೆ ಸುಧಾರಣೆ ಅಧೀನ ಅವರು ರಸ್ತೆಗಳನ್ನು ನಿರ್ಮಾಣ ಮಾಡಿದರು. ರಸ್ತೆಗಳ ನಡುವೆ ಏನಾದರೂ ನದಿಗಳು ಹರಿದಿದ್ರೆ ಆ ನದಿಗಳ ಮೇಲೆ ಸೇತುವೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ರಸ್ತೆಗಳನ್ನು ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ದೆನ್ ರೈಲ್ವೆ ಟ್ರ್ಯಾಕ್ ಹಾಕುವಂತಹ ವ್ಯವಸ್ಥೆಯನ್ನು ಮೈಸೂರು ಪ್ರಾಂತ್ಯದಲ್ಲಿ ಶೇಷಾದ್ರಿ ಅಯ್ಯರ್ ಅವರು ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು, ಮೈಸೂರು, ನಂಜನಗೂಡು ನಡುವೆ ರೈಲ್ವೆ ಟ್ರ್ಯಾಕ್ ಹಾಕುವಂಥ ವ್ಯವಸ್ಥೆ ಇರ್ಬೋದು. ಅದೇ ರೀತಿ ಹರಿಹರ, ಬೇರೂರು, ಹಿಂದೂಪುರ, ಸೊ ಈ ಪಟ್ಟಣಗಳ ನಡುವೆ ರೈಲ್ವೆ ಟ್ರ್ಯಾಕ್ ಹಾಕುವಂಥ ವ್ಯವಸ್ಥೆಯನ್ನು ಇವರು ಹಮ್ಮಿಕೊಳ್ತಾರೆ. ಸೊ ಡ್ಯೂರಿಂಗ್ ಹಿಸ್ ಪೀರಿಯಡ್ ಹಿ ಕಂಪ್ಲೀಟೆಡ್ ಮೈಸೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್. ಅವರ ಒಂದು ಆಳ್ವಿಕೆಯ ಕಾಲಕ್ಕೆ ಈ ಮೈಸೂರು ಬೆಂಗಳೂರು ನಡುವೆ ರೈಲ್ವೆ ಟ್ರ್ಯಾಕ್ ಹಾಕುವಂಥ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ಕೆ ಶೇಷಾದ್ರಿ ಅಯ್ಯರ್ ಅವರು. ಟೋಟಲ್ 315 ಮೈಲ್ಸ್ ರೈಲ್ವೆ ಟ್ರ್ಯಾಕ್ ಕಂಪ್ಲೀಟೆಡ್ ಡ್ಯೂರಿಂಗ್ ಹಿಸ್ ಪೀರಿಯಡ್. ಅವರ ಒಂದು ಆಳ್ವಿಕೆಯ ಕಾಲಕ್ಕೆ ಒಟ್ಟು 315 ಮೈಲುಗಳ ರೈಲ್ವೆ ಟ್ರ್ಯಾಕ್ ಹಾಕುವ ಕೆಲಸವನ್ನು ಶೇಷಾದ್ರಿ ಅಯ್ಯರ್ ಅವರು ಕಂಪ್ಲೀಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬ್ರಿಡ್ಜಸ್ ವೇರ್ ಬಿಲ್ಟ್ ಟು ಹೇಮಾವತಿ ಆ್ಯಂಡ್ ಭದ್ರಾ ರಿವರ್ ಇನ್ ಹಿಸ್ ಪೀರಿಯಡ್. ಅವರ ಒಂದು ಕಾಲಕ್ಕೆ
ಈ ಹೇಮಾವತಿ ನದಿಗೆ ಮತ್ತು ಭದ್ರಾ ನದಿಗೆ ಸೇತುವೆಗಳನ್ನು ಕಟ್ಟಿಸ್ತಾರೆ, ಈ ರೋಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೆ ಶೇಷಾದ್ರಿ ಅಯ್ಯರ್ ಅವರು. ಸೊ ದಿಸ್ ಈಸ್ ದ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಈಸ್ ಟ್ರಾನ್ಸ್ಪೋರ್ಟ್ ರಿಫಾರ್ಮ್ಸ್ ಸ್ಟೂಡೆಂಟ್ಸ್. ಎಸ್, ಇನ್ ಈಸ್ ಎಜುಕೇಷನಲ್ ರಿಫಾರ್ಮ್ಸ್, ಶೈಕ್ಷಣಿಕ ಸುಧಾರಣೆಗಳಲ್ಲಿ ಅವರು ಏನೇನು ಸುಧಾರಣೆಗಳನ್ನು ಜಾರಿಗೊಳಿಸಿದರು ಅಂತ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ಗೇವ್ ಪ್ರಿಫರೆನ್ಸ್ ಟು ಸಂಸ್ಕೃತ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಸ್ ಇನ್ ಮೈಸೂರು ಪ್ರಾವಿನ್ಸಿ. ಮೈಸೂರು ಪ್ರಾಂತ್ಯದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಿಗೆ ಅವರು ಆದ್ಯತೆಯನ್ನು ನೀಡಿದರು ಕೆ ಶೇಷಾದ್ರಿ ಅಯ್ಯರ್ ಅವರು. ಕಾಮನ್ ಎಜುಕೇಷನ್ ವಾಸ್ ರೀಆರ್ಗನೈಸ್ಡ್. ಸಾಮಾನ್ಯ ಶಿಕ್ಷಣವನ್ನು ಮತ್ತೆ ಸಂಘಟಿಸಲಾಯಿತು. ಅದೇ ರೀತಿ ಡೆವಲಪ್ಮೆಂಟ್ ವಾಸ್ ಅಚೀವ್ಡ್ ಇನ್ ಟೆಕ್ನಿಕಲ್ ಎಜುಕೇಷನ್. ತಾಂತ್ರಿಕ ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಾಯಿತು ಶೇಷಾದ್ರಿ ಅಯ್ಯರ್ ಅವರ ಕಾಲಕ್ಕೆ. ಸೊ ತಾಂತ್ರಿಕ ಶಿಕ್ಷಣದ ಒಂದು ಅಗತ್ಯತೆಯನ್ನು ಶೇಷಾದ್ರಿ ಅಯ್ಯರ್ ಅವರು ಮನಗಂಡಿದ್ರು. ಸೊ ಹೀಗಾಗಿ ತಮ್ಮ ಒಂದು ಆಳ್ವಿಕೆಯ ಕಾಲಕ್ಕೆ ತಾಂತ್ರಿಕ ಶಿಕ್ಷಣಕ್ಕೆ ಒಂದು ಸಪೋರ್ಟನ್ನು ನೀಡಿದ್ರಿಂದ ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಯಿತು. ಸೊ ಟೋಟಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ 800 ಪ್ರೈಮರಿ ಸ್ಕೂಲ್ಸ್, 80 ಮಿಡಲ್ ಸ್ಕೂಲ್ಸ್, 44 ಸಂಸ್ಕೃತ್ ಸ್ಕೂಲ್ಸ್ ಆರ್ ದೇರ್. ಟೋಟಲ್ 1797 ಸ್ಕೂಲ್ಸ್ ವೇರ್ ದೇರ್. ಸೊ ಅವರ ಕಾಲಕ್ಕೆ 800 ಪ್ರಾಥಮಿಕ ಶಾಲೆಗಳು, 80 ಮಾಧ್ಯಮಿಕ ಶಾಲೆಗಳು, 44 ಸಂಸ್ಕೃತ ಶಾಲೆಗಳು ಮೈಸೂರು ಪ್ರಾಂತ್ಯದಲ್ಲಿದ್ದು. ಒಟ್ಟು ಟೋಟಲ್ ಆಗಿ ಹೇಳಬೇಕಂದ್ರೆ ಎಲ್ಲ ಶಾಲೆಗಳು ಸೇರಿ 1797 ಶಾಲೆಗಳು ಶೇಷಾದ್ರಿ ಅಯ್ಯರ್ ಅವರ ಕಾಲಕ್ಕೆ ಕೆಲಸವನ್ನು ನಿರ್ವಹಿಸ್ತಾ ಇದ್ವು. ಸೊ ಮೈಸೂರು ಮಹಾರಾಜ ಕಾಲೇಜ್, ಬ್ಯಾಂಗ್ಳೂರ್ ಸೆಂಟ್ರಲ್ ಕಾಲೇಜ್ ವೇರ್ ಅಫಿಲಿಯೇಟೆಡ್ ಟು ಮದ್ರಾಸ್ ಯೂನಿವರ್ಸಿಟಿ, ನೌಎಡೇಸ್ ಮದ್ರಾಸ್ ಕಾಲ್ಡ್ ಆಸ್ ಚೆನ್ನೈ. ಕೆ ಶೇಷಾದ್ರಿ ಅವರವರು ತಮ್ಮ ಕಾಲಕ್ಕೆ ಈ ಮೈಸೂರಿನ ಮಹಾರಾಜ ಕಾಲೇಜನ್ನು ಮತ್ತು ಬೆಂಗಳೂರಿನಲ್ಲಿ ಇರುವಂತಹ ಸೆಂಟ್ರಲ್ ಕಾಲೇಜನ್ನು ಮದ್ರಾಸ್ ಯೂನಿವರ್ಸಿಟಿಗೆ ಸಂಯೋಜಿಸ್ತಾರೆ. ಅದು ಅವರ ಒಂದು ಪ್ರಮುಖವಾದಂಥ ಕೆಲಸ. ಸೊ ಅಷ್ಟೇ ಅಲ್ಲದೆ ದೋಸ್ ಕಾಲೇಜಸ್ ವೇರ್ ಅಪ್ಗ್ರೇಡೆಡ್ ಟು ಫಸ್ಟ್ ಗ್ರೇಡ್. ಅಷ್ಟೇ ಅಲ್ಲದೆ ಆ ಎರಡೂ ಕಾಲೇಜುಗಳನ್ನು ಪ್ರಥಮ ದರ್ಜೆಗೆ ಏರಿಸ್ತಾರೆ ಕೆ ಶೇಷಾದ್ರಿ ಅಯ್ಯರ್ ಅವರು. ಸೊ ಹೀಗೆ ಕಾಲೇಜುಗಳನ್ನು ಮದ್ರಾಸ್ ಯೂನಿವರ್ಸಿಟಿಗೆ ಸಂಯೋಜಿಸುವಲ್ಲಿ ಮತ್ತು ಆ ಕಾಲೇಜುಗಳನ್ನು ಪ್ರಥಮ ದರ್ಜೆಗೆ ಏರಿಸುವಲ್ಲಿ ಕೆ ಶೇಷಾದ್ರಿ ಅವರ ಒಂದು ಸೇವೆ ಅಮೂಲ್ಯವಾಗಿದೆ. ನೆಕ್ಸ್ಟ್, ಫಾರ್ ದಿ ಪರ್ಪಸ್ ಆಫ್ ವುಮೆನ್ ಎಜುಕೇಷನ್, ಮಹಾರಾಣಿ ಹೈಸ್ಕೂಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಮೈಸೂರು. ಸ್ತ್ರೀ ಶಿಕ್ಷಣದ ಒಂದು ಉದ್ದೇಶಕ್ಕೋಸ್ಕರ, ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಿಸುವ ಒಂದು ಉದ್ದೇಶಕ್ಕೋಸ್ಕರ ಮೈಸೂರಿನಲ್ಲಿ ಮಹಾರಾಣಿ ಹೈಸ್ಕೂಲನ್ನು ಸಹಿತ ಸ್ಥಾಪನೆ ಮಾಡಿಸ್ತಾರೆ. ದಸ್ ಈ ಗೇವ್ ಪ್ರಿಫರೆನ್ಸ್ ಟು ವುಮೆನ್ ಎಜುಕೇಷನ್ ಆಲ್ಸೋ. ಸೊ ಈ ಮುಖಾಂತರ ಮಹಿಳಾ ಶಿಕ್ಷಣಕ್ಕೂ ಸಹಿತ ಅವರು ಆದ್ಯತೆಯನ್ನು ಕೊಡ್ತಾರೆ ಕೆ ಶೇಷಾದ್ರಿ ಅಯ್ಯರ್ ಅವರು ತಮ್ಮ ಒಂದು ಆಳ್ವಿಕೆಯ ಕಾಲಕ್ಕೆ. ಎಸ್, ವಿ ವಿಲ್ ಮೂವ್ ಟು ಅಗ್ರಿಕಲ್ಚರ್ ರಿಫಾರ್ಮ್ಸ್. ಅದರ ಬಗ್ಗೆ ನೋಡೋಣ. ಕೃಷಿ ಕ್ಷೇತ್ರದಲ್ಲಿ ಅವರ ಸುಧಾರಣೆಗಳು ಯಾವ ರೀತಿಯಾಗಿತ್ತು. ಸೊ he rejuvenated old lakes and 20 new lakes were constructed for the purpose of irrigation. ಅಂದರೆ ಕೃಷಿ ಭೂಮಿಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಂಬಂಧ ಕೆ ಶೇಷಾದ್ರಿ ಅಯ್ಯರ್ ಅವರು ಈಗಾಗಲೇ ಇರುವಂತಹ ಹಳೆಯ ಕೆರೆಗಳನ್ನು ಪುನರುಜ್ಜೀವನಗೊಳಿಸ್ತಾರೆ. ಅಷ್ಟೇ ಅಲ್ಲದೆ 20 ಹೊಸ ಕೆರೆಗಳನ್ನು ಮೈಸೂರು ಪ್ರಾಂತ್ಯದ ತುಂಬ ಕಟ್ಟಿಸ್ತಾರೆ. ಹೀಗೆ ಕೆರೆಗಳ ಒಂದು ಇರುವಂತಹ ಹಳೆಯ ಕೆರೆಗಳ ಪುನರುಜ್ಜೀವನ ಮತ್ತು ಹೊಸ ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಕೆ ಶೇಷಾದ್ರಿ ಅಯ್ಯರ್ ಅವರು ನೀರಾವರಿ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಯರ್ ಹಿರಿಯೂರ್ ಮಾರಿ ವ್ಯಾಲಿ ಡ್ಯಾಮ್ ವಾಸ್ ಕನ್ಸ್ಟ್ರಕ್ಟೆಡ್ ಟು ವೇದಾವತಿ ರಿವರ್. ಅಷ್ಟೇ ಅಲ್ಲದೆ ಈ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಹತ್ತಿರ, ಹಿರಿಯೂರು ನಗರದ ಹತ್ತಿರ ಮಾರಿ ಕಣಿವೆ ಅಣೆಕಟ್ಟನ್ನು ವೇದಾವತಿ ನದಿಗೆ ಕಟ್ಟಿಸೋದ್ರ ಮುಖಾಂತರ ನೀರಾವರಿ ವ್ಯವಸ್ಥೆಯನ್ನು ಸಹಿತ ಆ ಭಾಗದಲ್ಲಿ ಕಲ್ಪಿಸಿಕೊಡ್ತಾರೆ. ಮೆನಿ ಚಾನಲ್ಸ್ ವೇರ್ ಬಿಲ್ಟ್ ಬೈ ಅಯ್ಯರ್. ಅದೇ ರೀತಿ ನದಿಗಳಿಂದ ಅನೇಕ ಕಾಲುವೆಗಳು ನೀರಾವರಿಗೋಸ್ಕರ ನಿರ್ಮಾಣ ಆಗ್ತವೆ. ಸೊ ಅವುಗಳಲ್ಲಿ ರಾಂಪುರ ಕಾಲುವೆ ಇರ್ಬೋದು, ಕಾವೇರಿ ನದಿಗೆ ನಿರ್ಮಿಸಿದಂತಹ ಕಾಲುವೆಗಳಿರ್ಬೋದು, ಇವರ ಕಾಲದಲ್ಲಿ ನಿರ್ಮಾಣವಾದಂಥವುಗಳು. ಸೊ ಅಪ್ರಾಕ್ಸಿಮೇಟ್ಲಿ he spent 1 crore rupees ಫಾರ್ ದಿ ಪರ್ಪಸ್ ಆಫ್ ಇರಿಗೇಷನ್. ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸೋಕ್ಕೋಸ್ಕರ ಕೆ ಶೇಷಾದ್ರಿ ಅಯ್ಯರ್ ಅವರು ತಮ್ಮ ಕಾಲಕ್ಕೆ ಸುಮಾರು 1 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ದಸ್ ಸಕ್ಸಸ್ಫುಲಿ ದೇ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟಿ ಟು 7,000 acres ಲ್ಯಾಂಡ್.
ಸೊ ಹೀಗಾಗಿ ಯಶಸ್ವಿಯಾಗಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಮುಖಾಂತರ ಸುಮಾರು 1 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದ್ರ ಮುಖಾಂತರ ಸುಮಾರು 7,000 ಎಕರೆ ಭೂಮಿಗೆ ನೀರಾವರಿಯನ್ನು ಒದಗಿಸುವಲ್ಲಿ ಕೆ ಶೇಷಾದ್ರಿಯರವರು ಸಕ್ಸಸ್ ಆದರು, ಯಶಸ್ವಿ ಆದರು ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳೇ. ಇನ್ ನೆಕ್ಸ್ಟ್ ಪಾರ್ಟ್ ವಿ ವಿಲ್ ಡಿಸ್ಕಸ್ ರಿಫಾರ್ಮ್ಸ್ ಇನ್ ಎಲೆಕ್ಟ್ರಿಸಿಟಿ ಸೆಕ್ಟರ್, ಹಾಗೆಯೇ ಎಕನಾಮಿಕ್ ರಿಫಾರ್ಮ್ಸ್ಗಳ ಬಗ್ಗೆನೂ ಈಗ ನೋಡೋಣ ವಿದ್ಯಾರ್ಥಿಗಳೇ. ಸೊ ವಾಟ್ ರಿಫಾರ್ಮ್ಸ್ ಹಿ ಇಂಟ್ರೊಡ್ಯೂಸ್ಡ್ ಇನ್ ಎಲೆಕ್ಟ್ರಿಸಿಟಿ ಸೆಕ್ಟರ್ ಅಂತ ನಾವು ನೋಡೋದಾದರೆ, ಇನ್ ದಿ ಇಯರ್ 1900 CE he established electric center in Shivanasamudra for the purpose of electricity production. It's the first throughout India. In the year 1902, electricity was supplied to Kolar gold mines and next it's extended to Bangalore city. ಈ ವಿದ್ಯುತ್ ಕ್ಷೇತ್ರದಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು 1900ರಲ್ಲಿ ಶಿವನಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದರು, ವಿದ್ಯುತ್ ಉತ್ಪಾದಿಸೋಕ್ಕೋಸ್ಕರ. ಅಷ್ಟೇ ಅಲ್ಲದೆ ಇದು ಭಾರತ ದೇಶದಲ್ಲೇ ಮೊದಲು ಪ್ರಾರಂಭಿಸಿದಂತಹ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ, ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. 1902ರಲ್ಲಿ ಇಲ್ಲಿ ತಯಾರಾದಂತಹ ವಿದ್ಯುತ್ತನ್ನು ಕೋಲಾರದಲ್ಲಿ ಇರುವಂತಹ ಚಿನ್ನದ ಗಣಿಗಳಿಗೆ ಸಪ್ಲೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಇಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತನ್ನು ಬೆಂಗಳೂರು ಸಿಟಿಗೂ ಸಹಿತ ಸಪ್ಲೈ ಮಾಡಲಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಎಕನಾಮಿಕಲ್ ರಿಫಾರ್ಮ್ಸಲ್ಲಿ ವಾಟ್ ರಿಫಾರ್ಮ್ಸ್ ಹಿ ಇಂಟ್ರೊಡ್ಯೂಸ್ಡ್, ಯಾವ ಒಂದು ಸುಧಾರಣೆಗಳನ್ನು ಅವರು ಜಾರಿ ತಂದರು ಅಂತ ನೋಡೋದಾದರೆ, ಹಿ ಇಂಟ್ರೊಡ್ಯೂಸ್ಡ್ ಮೆನಿ ಲಾಸ್ ರಿಲೇಟೆಡ್ ಟು ಲ್ಯಾಂಡ್ ರೆವೆನ್ಯೂ, ಕಲೆಕ್ಟೆಡ್ ಮಚ್ ಟ್ಯಾಕ್ಸಸ್ ಫ್ರಮ್ ಎಕ್ಸೈಸ್, ಮೈನ್ಸ್, ಫಾರೆಸ್ಟ್. ಎಕನಾಮಿಕ್ ರಿಫಾರ್ಮ್ಸ್ಗಳಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ಲ್ಯಾಂಡ್ ರೆವೆನ್ಯೂಗೆ ಸಂಬಂಧಪಟ್ಟಂತೆ, ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾನೂನುಗಳನ್ನು ಜಾರಿಗೊಳಿಸಿದರು, ಪರಿಚಯಿಸಿದರು. ಅಷ್ಟೇ ಅಲ್ಲದೆ ಬಹಳಷ್ಟು ತೆರಿಗೆ ಈ ಅಬಕಾರಿಯಿಂದ, ಗಣಿಗಳಿಂದ, ಅರಣ್ಯ ವಲಯದಿಂದ ಸಂಗ್ರಹವಾಯಿತು. ಮೈಸೂರು ಪ್ರಾಂತ್ಯಕ್ಕೆ ಆದಾಯವನ್ನು ಸಹಿತ ಈ ಮುಖಾಂತರ ಹೆಚ್ಚಳಗೊಳಿಸಿದರು ಕೆ ಶೇಷಾದ್ರಿ ಅಯ್ಯರ್ ಅವರು. ಸೊ ಇನ್ ಬ್ಯಾಂಗ್ಳೂರ್ ಹಿ ಎಸ್ಟಾಬ್ಲಿಷ್ಡ್ ಮಿಲ್ಸ್ ಲೈಕ್ ಸಿಲ್ಕ್, ಕಾಟನ್, ಆಯಿಲ್. ಅದೇ ರೀತಿ ಬ್ಯಾಂಗ್ಳೂರಿನಲ್ಲಿ ಕೆಲವೊಂದು ನೂಲು ತೆಗೆಯುವಂತಹ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರು, ರೇಷ್ಮೆದು, ಹತ್ತಿದು. ಅದೇ ರೀತಿ ಎಣ್ಣೆ ಮಿಲ್ಗಳನ್ನು ಸಹಿತ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತೆ ಇವರ ಒಂದು ಕಾಲಕ್ಕೆ. ಸೊ ಫ್ಯಾಕ್ಟ್ ವಾಸ್ ಸೈನ್ಡ್ ವಿತ್ ಕೋಲಾರ್ ಗೋಲ್ಡ್ ಮೈನ್ಸ್. ಅದೇ ರೀತಿ ಈ ಕೋಲಾರ್ ಗೋಲ್ಡ್ ಮೈನ್ಸನ್ನು ನಡೆಸ್ತಾ ಇದ್ದಂತಹ ಕಂಪ್ನಿ ಜಾನ್ ಟೇಲರ್ ಆ್ಯಂಡ್ ಸನ್ಸ್ ಅನ್ನೋ ಒಂದು ಕಂಪ್ನಿ, ಆ ಕಂಪ್ನಿಯ ಜೊತೆಗೆ ಕೆ ಶೇಷಾದ್ರಿ ಅವರವರು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಸೊ ಆ ಕೋಲಾರ್ ಮೈನ್ಸ್, ಗೋಲ್ಡ್ ಮೈನ್ಸ್ಗಳಿಗೆ ವಿದ್ಯುತ್ತನ್ನು ಸಪ್ಲೈ ಮಾಡ್ತೀವಿ ಶಿವನಸಮುದ್ರದಿಂದ ಅಂತ. ಸೊ ಈ ರೀತಿಯ ಒಪ್ಪಂದದಿಂದ ಅಪ್ರಾಕ್ಸಿಮೇಟ್ಲಿ 7.5 lakhs ಪ್ರಾಫಿಟನ್ನು ಮೈಸೂರು ಪ್ರಾಂತ್ಯಕ್ಕೆ ಒದಗಿಸಿಕೊಡ್ತಾರೆ ಕೆ ಶೇಷಾದ್ರಿ ಅಯ್ಯರ್ ಅವರು. ದಿಸ್ ಫ್ಯಾಕ್ಟ್ ಬ್ರಾಟ್ 7.5 lakh rupees ಪ್ರಾಫಿಟ್ ಟು ಮೈಸೂರು ಪ್ರಾವಿನ್ಸಿ. ಮೈಸೂರು ಪ್ರಾಂತ್ಯಕ್ಕೆ ಸುಮಾರು 7.5 ಲಕ್ಷ ರೂಪಾಯಿ ಲಾಭವನ್ನು ತಂದುಕೊಡ್ತಾರೆ ಕೆ ಶೇಷಾದ್ರಿ ಅಯ್ಯರ್ ಅವರು ಅವರ ಒಂದು ಕಾಲಕ್ಕೆ. Yes, in this part I explain you briefly about his other reforms. ಏನಾಗಿದ್ದು, ಇತರೆ ಸುಧಾರಣೆಗಳು ಏನಾಗಿದ್ದು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ ಈಗ ವಿದ್ಯಾರ್ಥಿಗಳೇ. ಸೊ ಇನ್ ದಿ ಮೆಮೊರಿ ಆಫ್ ವಿಕ್ಟೋರಿಯಾ ಕ್ವೀನ್, ವಿಕ್ಟೋರಿಯಾ ಹಾಸ್ಪಿಟಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬ್ಯಾಂಗ್ಳೂರ್. ವಿಕ್ಟೋರಿಯಾ ಮಹಾರಾಣಿಯ ಒಂದು ನೆನಪಿಗೋಸ್ಕರ ಬ್ಯಾಂಗ್ಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಸ್ಥಾಪನೆ ಆಯಿತು. ಹ್ಯಾವಿಂಗ್ 3 judges, ದ ಕೋರ್ಟ್ ಬಿಗ್ಯಾನ್ ಇಟ್ಸ್ ವರ್ಕ್ ಇನ್ ಬ್ಯಾಂಗ್ಳೂರ್. ಅದೇ ರೀತಿ ಬ್ಯಾಂಗ್ಳೂರಿನಲ್ಲಿ 3 ನ್ಯಾಯಾಧೀಶರನ್ನು ಒಳಗೊಂಡಂತೆ ಕೋರ್ಟು ತನ್ನ ಒಂದು ಕೆಲಸವನ್ನು ಪ್ರಾರಂಭ ಮಾಡುತ್ತೆ ಇವರ ಒಂದು ಕಾಲಕ್ಕೆ. ಓರಿಯೆಂಟಲ್ ಲೈಬ್ರರಿ ಇನ್ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆ ಆಗಲ್ಪಡುತ್ತೆ. ಸೊ ಈ ಇಂಪ್ಲಿಮೆಂಟೆಡ್ ಲಾಸ್ ಫಾರ್ ದಿ ಬ್ಯಾನ್ ಆಫ್ ಚೈಲ್ಡ್ ಮ್ಯಾರೇಜ್ ಇನ್ ಸೊಸೈಟಿ. ಅಷ್ಟೇ ಅಲ್ಲದೆ ಇವರ ಒಂದು ಕಾಲಕ್ಕೆ ಸೋಷಿಯಲ್ ರಿಫಾರ್ಮ್ಸ್ಗಳನ್ನು ಸಹಿತ ಕೆ ಶೇಷಾದ್ರಿ ಅಯ್ಯರ್ ಕೈಗೊಳ್ತಾರೆ, ಸಾಮಾಜಿಕ ಸುಧಾರಣೆ. ಸೊ ಆ ಅಂಡರ್ ದಿ ಸೋಷಿಯಲ್ ರಿಫಾರ್ಮ್ಸ್ ಹಿ ವಾಂಟೆಡ್ ಟು ಬ್ಯಾನ್ ಚೈಲ್ಡ್ ಮ್ಯಾರೇಜ್. ಈ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಸಹಿತ ಮೈಸೂರು ಪ್ರಾಂತ್ಯದಲ್ಲಿ ಹಿ ಇಂಟ್ರೊಡ್ಯೂಸ್ಡ್, ಜಾರಿಗೊಳಿಸ್ತಾರೆ ಮತ್ತು ಅವುಗಳನ್ನು ಅಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಅಳವಡಿಸ್ತಾರೆ. ಸೊ ಆಲ್ಸೋ ಹಿ ಸಪೋರ್ಟೆಡ್ ವಿಡೋ ಮ್ಯಾರೇಜ್. ಅಷ್ಟೇ ಅಲ್ಲದೆ ವಿಧವಾ ವಿವಾಹಕ್ಕೂ ಸಹಿತ ಕೆ ಶೇಷಾದ್ರಿ ಅಯ್ಯರ್ ಅವರು ಪ್ರೋತ್ಸಾಹವನ್ನು ನೀಡ್ತಾರೆ ಮೈಸೂರು ಪ್ರಾಂತ್ಯದಲ್ಲಿ. ಸೊ ಹಾಗಾದರೆ ಸಾಮಾಜಿಕ ಸುಧಾರಣೆಗಳನ್ನು ಸಹಿತ
ಕೈಗೊಳ್ಳೋದನ್ನು ಕೆ ಶೇಷಾದ್ರಿ ಅಯ್ಯರ್ ಅವರು ಮರೆತಿಲ್ಲ ಅಂತಲೇ ಹೇಳ್ಬೋದು. ಫ್ರಮ್ ದಿ ಇಯರ್ 1888 he organized ಅಗ್ರಿಕಲ್ಚರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಎವ್ರಿ ಇಯರ್ ಅಟ್ ದಿ ಟೈಮ್ ಆಫ್ ದಸರಾ. ಅಷ್ಟೇ ಅಲ್ಲದೆ ದಸರಾದ ಸಂದರ್ಭದಲ್ಲಿ, ಅಂದರೆ ಪ್ರತಿ ವರ್ಷ ದಸರಾ ನಡೆಯುವಂತಹ ಸಮಯದಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ಕೃಷಿ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂಥ ವಸ್ತು ಪ್ರದರ್ಶನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ 1888ರಿಂದ. ಇದು ಈ ಕೃಷಿ ವಲಯದಲ್ಲಿ ಯಾವ ತಾಂತ್ರಿಕತೆ ಬೆಳವಣಿಗೆ ಆಗಿದೆ ಅನ್ನೋದನ್ನು ಜನರಿಗೆ ತಿಳಿಸಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಅದೇ ರೀತಿ ಕೈಗಾರಿಕೆ ವಲಯದಲ್ಲಿ ಎಂತಹ ತಾಂತ್ರಿಕತೆ ಬೆಳವಣಿಗೆ ಆಗಿದೆ ಅನ್ನೋದನ್ನು ಸಹಿತ ಜನರಿಗೆ ತಿಳಿಸಲಿಕ್ಕೆ ಈ ಒಂದು ವಸ್ತು ಪ್ರದರ್ಶನ ಸಹಕಾರಿ ಆಗ್ತಾಯಿತ್ತು. ಸೊ ಆ ದಿಶೆಯಲ್ಲಿ ಕೆ ಶೇಷಾದ್ರಿ ಅವರು ವಸ್ತು ಪ್ರದರ್ಶನವನ್ನು ಏರ್ಪಡಿಸುವಂತಹ ಕಾರ್ಯವನ್ನು 1888ರಿಂದ ಪ್ರತಿ ವರ್ಷ ದಸರಾ ಸಮಯದಲ್ಲಿ ಪ್ರಾರಂಭಿಸಿದರು. ಎಸ್, I came to conclusion part. In the year 1901, he fell ill. In the same year, he passed away. ಅಂದರೆ 1901ರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ಕಾಯಿಲೆಗೆ ಬೀಳ್ತಾರೆ. ಅದೇ ವರ್ಷನೂ ಸಹಿತ ಅವರು ಮರಣ ಹೊಂದ್ತಾರೆ. ಅಪ್ರಾಕ್ಸಿಮೇಟ್ಲಿ he served 18 years as a ದಿವಾನ ಆಫ್ ಮೈಸೂರು ಪ್ರಾವಿನ್ಸಿ. ಸುಮಾರಾಗಿ 18 ವರ್ಷ ಮೈಸೂರಿನ ದಿವಾನರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅಯ್ಯರ್ ಗೇವ್ ವ್ಯಾಲ್ಯೂಯಬಲ್ ಸರ್ವಿಸ್ ಟು ಮೈಸೂರು ಪ್ರಾವಿನ್ಸಿ. ತಮ್ಮ ಒಂದು ಅಮೂಲ್ಯವಾದ ಸೇವೆಯನ್ನು ಮೈಸೂರು ಪ್ರಾಂತ್ಯಕ್ಕೆ ಅಯ್ಯರ್ ಅವರು ಸಲ್ಲಿಸಿದರು. ದಟ್ ಸರ್ವಿಸ್ ಡೆವಲಪ್ಡ್ ದ ಮೈಸೂರು ಇನ್ ಆಲ್ ಸೆಕ್ಟರ್ಸ್. ಅವರ ಒಂದು ಸೇವೆಯಿಂದಾಗಿ ಮೈಸೂರು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯನ್ನು ಕಾಣ್ತು. ಎಲೆಕ್ಟ್ರಿಸಿಟಿ ಫೀಲ್ಡಲ್ಲಿರ್ಬೋದು, ಇರಿಗೇಷನ್ ಫೀಲ್ಡಲ್ಲಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲಿರ್ಬೋದು, ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಮೈಸೂರು ಪ್ರಾಂತ್ಯ ಅಭಿವೃದ್ಧಿಯನ್ನು ಕಾಣುತ್ತೆ. ಮೈಸೂರು ಪ್ರಾಂತ್ಯದ ಆದಾಯ ಹೆಚ್ಚಳಗೊಳ್ಳುತ್ತೆ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲಕ್ಕೆ. ಹಿ ಡಿಡ್ ಲಾಟ್ ಫಾರ್ ದಿ ವೆಲ್ಫೇರ್ ಆಫ್ ಮೈಸೂರು ಅಂತಲೇ ಹೇಳ್ಬೋದು. ಭಾಳಷ್ಟನ್ನು ಅವರು ಮಾಡಿದರು ಮೈಸೂರು ಪ್ರಾಂತ್ಯದ ಕಲ್ಯಾಣಕ್ಕೋಸ್ಕರ. ಹಿ ವಾಸ್ ಆನರ್ಡ್ ಬೈ ದಿ CIE ಕಮಾಂಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಅವಾರ್ಡ್ ಬೈ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಸರ್ಕಾರದಿಂದ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದರು. ಅದು ಯಾವ ಪ್ರಶಸ್ತಿ ಅಂದರೆ CIE ಕಮಾಂಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಅನ್ನುವ ಒಂದು ಪ್ರಶಸ್ತಿಗೂ ಸಹಿತ ಕೆ ಶೇಷಾದ್ರಿ ಅಯ್ಯರ್ ಅವರು ಭಾಜನರಾಗಿದ್ದರು. ವಿದ್ಯಾರ್ಥಿಗಳೇ, ಎಸ್, ದೀಸ್ ಆರ್ ದ ರೆಫರೆನ್ಸಸ್ ಐ ಹ್ಯಾವ್ ಯೂಸ್ಡ್. ಪ್ಲೀಸ್ ನೋಟ್ ಡೌನ್ ಸ್ಟೂಡೆಂಟ್ಸ್. ಫೈನಲಿ, ಥ್ಯಾಂಕ್ ಯು ವೆರಿ ಮಚ್.